ಶ್ರೋತೃಗಳೇ ನಮಸ್ಕಾರ. ಬೇತಾಳದ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ಸತ್ಯವಂತ ಬ್ರಾಹ್ಮಣ ಮತ್ತು ದುರಾಸೆಯ ರಾಜ. ಒಂದು ಕಾಲದಲ್ಲಿ ಕೌಶಾಂಬಿ ಅನ್ನೋ ರಾಜ್ಯದಲ್ಲಿ ಧರ್ಮನಿಷ್ಠನಾದ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ. ಅವನು ಅತ್ಯಂತ ಸತ್ಯವಂತನಾಗಿದ್ದ. ತನ್ನ ಜೀವನದಲ್ಲಿ ಯಾವಾಗಲೂ ಧರ್ಮವನ್ನು ಮಾತ್ರ ಪಾಲಿಸ್ತಾ ಇದ್ದ. ಅವನಿಗೆ ದಾರಿದ್ರ್ಯ ಇದ್ರೂ ಅವನು ಕಳ್ಳತನ, ಸುಳ್ಳು ಅಥವಾ ಅನ್ಯಾಯವನ್ನು ಎಂದಿಗೂ ಮಾಡಲಿಲ್ಲ. ಅದೇ ರಾಜ್ಯದ ರಾಜ ತನ್ನ ಖಜಾನೆಯನ್ನ ಹೆಚ್ಚಿಸಿಕೊಳ್ಳೋಕೆ ಯಾವ ಮಾರ್ಗವಾದರೂ ಬಳಸ್ತಾ ಇದ್ದ. ದುರಾಶೆಯವನು. ಒಂದು ದಿನ ಅವನು ಈ ಬ್ರಾಹ್ಮಣನ ಸತ್ಯನಿಷ್ಠೆಯನ್ನ ಪರೀಕ್ಷಿಸಲು ಒಂದು ಯುಕ್ತಿಯನ್ನ ರೂಪಿಸಿದ. ರಾಜನು ತನ್ನ ಸೇವಕರಿಗೆ ಹೀಗೆ ಆದೇಶ ನೀಡಿದ: ಆ ಬ್ರಾಹ್ಮಣನ ಮನೆಯಲ್ಲಿ ಚಿನ್ನದ ನಾಣ್ಯಗಳನ್ನ ಗುಪ್ತವಾಗಿ ಇಟ್ಟುಬಿಡಿ, ಅನಂತರ ಅವನ ಮೇಲೆ ಕಳ್ಳತನದ ಆರೋಪ ಮಾಡೋಣ ಅಂತ. ಸೇವಕರು ಹಾಗೆ ಮಾಡಿದ್ರು. ಮಾರನೇ ದಿನ ರಾಜ ಬ್ರಾಹ್ಮಣನನ್ನ ಸಭೆಗೆ ಕರೆಸಿ ಕೇಳಿದ: ನಿನ್ನ ಮನೆಯಲ್ಲಿ ಕಂಡು ಬಂದ ಈ ಚಿನ್ನದ ನಾಣ್ಯಗಳು ಎಲ್ಲಿಂದ ಬಂದವು ಅಂತ. ಬ್ರಾಹ್ಮಣನು ಶಾಂತವಾಗಿ ಉತ್ತರಿಸಿದ: ಮಹಾರಾಜ, ನನಗೆ ಇದರ ಬಗ್ಗೆ ಯಾವುದೇ ಜ್ಞಾನ ಇಲ್ಲ. ನಾನು ಗಳಿಸದೇ ಇದ್ದಂತಹ ಧನವನ್ನ ನನ್ನದು ಅಂತ ಹೇಳಲಾರೆ ಅಂತ. ರಾಜನು ಕೋಪದಿಂದ ಹೇಳಿದ: ನೀನು ಸುಳ್ಳು ಹೇಳ್ತಾ ಇದೀಯಾ, ಇದನ್ನು ಕಳ್ಳತನ ಮಾಡಿದೀಯೇನೋ ಅಂತ. ಬ್ರಾಹ್ಮಣನು ತಲೆಬಾಗ್ತಾ ಹೇಳ್ದ: ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಇದು ನನ್ನದಲ್ಲ. ನೀವು ಬಯಸಿದಂತೆ ದಂಡನೆಯನ್ನ ನೀಡಬಹುದು, ಆದರೆ ನಾನು ಸುಳ್ಳನ್ನು ಒಪ್ಪಲಾರೆ ಅಂದ. ರಾಜನು ಆತನ ಸತ್ಯನಿಷ್ಠೆಯನ್ನ ಪರೀಕ್ಷಿಸೋಕೆ ಅಂತ ಅವನಿಗೆ ಭಯಾನಕ ಶಿಕ್ಷೆಯ ಬೆದರಿಕೆಯನ್ನ ಹಾಕದ. ಆದರೆ ಬ್ರಾಹ್ಮಣನು ತನ್ನ ಮಾತನ್ನ ಬದಲಿಸಲೇ ಇಲ್ಲ. ಅಂತಿಮವಾಗಿ ರಾಜನಿಗೆ ಅವನ ಸತ್ಯವಂತಿಕೆ ಸ್ಪಷ್ಟವಾಯಿತು. ಅವನು ತನ್ನ ತಪ್ಪನ್ನ ಒಪ್ಪಿಕೊಂಡು ಬ್ರಾಹ್ಮಣನನ್ನ ಬಿಡುಗಡೆ ಮಾಡಿ ಗೌರವಿಸಿದ. ಅವನಿಗೆ ಬಹುಮಾನವಾಗಿ ಧನವನ್ನ ನೀಡೋಕೆ ಮುಂದಾದ. ಆದರೆ ಬ್ರಾಹ್ಮಣ ಅದನ್ನು ತಿರಸ್ಕರಿಸಿದ. ನಾನು ಗಳಿಸದೇ ಇದ್ದಂತಹ ಧನವನ್ನ ಸ್ವೀಕರಿಸೋದಿಲ್ಲ, ಧರ್ಮವೇ ನನ್ನ ಸಂಪತ್ತು ಅಂತ. ಬೇತಾಳನು ರಾಜ ವಿಕ್ರಮಾದಿತ್ಯನನ್ನ ಈಗ ಕೇಳ್ದ: ರಾಜ ವಿಕ್ರಮಾದಿತ್ಯ, ಈ ಕಥೆಯಲ್ಲಿ ಯಾರು ಮಹಾನ್, ಬ್ರಾಹ್ಮಣನೋ ಅಥವಾ ರಾಜನೋ ಅಂತ. ಆಗ ರಾಜ ವಿಕ್ರಮಾದಿತ್ಯ ಹೇಳಿದ: ಬ್ರಾಹ್ಮಣನು ತನ್ನ ಸತ್ಯವನ್ನ ಯಾವುದೇ ಭಯಕ್ಕೂ ಬದಲಿಸಲಿಲ್ಲ. ರಾಜನು ತನ್ನ ತಪ್ಪನ್ನ ಒಪ್ಪಿಕೊಂಡು ಸತ್ಯವನ್ನ ಅರಿತುಕೊಂಡ. ಆದ್ರೆ ತಪ್ಪನ್ನು ಮಾಡದೇ ಇರುವವನು ಹೆಚ್ಚು ಶ್ರೇಷ್ಠ. ಆದ್ದರಿಂದ ಬ್ರಾಹ್ಮಣನೇ ಮಹಾನ್ ಗುಣವಂತ. ಸತ್ಯವನ್ನ ಕಾಯ್ದುಕೊಳ್ಳೋದು ಅತ್ಯುನ್ನತ ಧರ್ಮ. ಅಧಿಕಾರಕ್ಕಿಂತ ನೈತಿಕತೆ ಮುಖ್ಯ. ಪ್ರಾಮಾಣಿಕತೆಯನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಬದಲಿಸಬಾರದು ಅನ್ನೋದೇ ಈ ಕಥೆಯ ನೀತಿ. ಈ ರೀತಿ ವಿಕ್ರಮಾದಿತ್ಯ ಉತ್ತರಿಸಿದ ಕೂಡಲೇ ಬೇತಾಳವು ಮತ್ತೆ ಮರದ ಕಡೆಗೆ ಹಾರಿ ಹೋಯಿತು. ಕಥೆಯನ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳು.